ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಪಲ್ಲವಿ ಸಂಜು ಯೂಟ್ಯೂಬ್ ಚಾನಲ್. ಅಕ್ಕ ತಂಗಿಯರ ಈ ಸಂಬಂಧ ಜನುಮ ಜನುಮದಲ್ಲಿ ಅನುಬಂಧ ನೋಡ್ರಿ. ತರಲೆ ಎಲ್ಲ ಮಾಡ್ಕೊತಾನೆ ನಮ್ಮ ಅಕ್ಕನ ಮನೆಗಂತೂ ಮುಟ್ಬಿಟ್ವಿ. ನಮ್ಮ ಅಕ್ಕನ ನೋಡಿ ಬೈತಾಳೋ ಹೊಗಳ್ತಾಳೋ ಆಕಿನ ರಿಯಾಕ್ಟ್ ಹೆಂಗಿರುತ್ತಂತ ನೋಡೋಣ ನಡ್ರಿ. ಈಗ ಮುಂದಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈಗ ಸರ್ಪ್ರೈಸ್ ಯಾರು ಬಂದಿರಿ? ಜಾಲಿಕಟ್ಟಿಯವ್ರು ಬಂದಾರು. ನಮಸ್ಕಾರ ಜಾಲಿಕಟ್ಟಿಯವ್ರು. ನಮಸ್ಕಾರ ರೀ. ದಯಮಾಡ್ಸಿ ನೋಡಾಗ. ಹಾ ರೀ ಒಡ ಹುಟ್ಟಿದಕ್ಕಿ ನಮ್ಮ ಅಕ್ಕ ರೀ. ಇಕ್ಕಿ ನಮ್ಮ ತಂಗಿ ದಿವ್ಯಾ ಅವ್ರಂತ್ರಿ. ಇವರು ಕಲಾವಿದ್ರು, ಇವರು ಡ್ಯಾನ್ಸರು, ಇವರು ರಂಗಭೂಮಿ ಕಲಾವಿದ್ರು. ಎಲ್ಲಾ ತರ ಪಾತ್ರಗಳನ್ನ ಮಾಡಿಬಿಟ್ಟಾರ್ರಿ ಅವ್ರೆ. ನಾ ಇವಾಗ ಸರ್ಪ್ರೈಸ್ ಕೊಡಕ್ ಇವ್ರ ಮನೆಗ್ ಬಂದಿನ್ರಿ. ಆ ಗಾಡಿ ಸಣ್ಣದಾಗತ್ತಂತಂದ್ ಬೇರೆ ಗಾಡಿಯಾಗ ಹೊಂಟಿವ್ರಿ ನಾವೀಗ. ನಿಮ್ಗೆ ಆಗ್ಲೇ ಹೇಳಿದೆ, ಇನ್ನೊಬ್ರು ವಿಶೇಷವಾಗಿ ಕಲಾವಿದ್ರು ಬರೋರಂತಂದು. ಈಗ ಕೆಲವೇ ಕ್ಷಣದಾಗ ಬರ್ತಾರ. ಅವ್ರ ಅನುಭವಗಳೆಲ್ಲ ನಿಮ್ಗೆ ಹಂಚ್ಕೊಂತಂದು ಹೇಳ್ತೀನಿ. ವೇಟಿಂಗ್ ಸೂನ್. ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮ್ರಿ. ಬರ್ರಿ ಹೋಗೋಣ. ಆಗ್ಲೇ ಹೇಳಿದ್ದೀರಿ ನಿಮಗ ಒಬ್ಬರು ಮುಖ್ಯವಾದ ಕಲಾವಿದರನ್ನ ಭೇಟಿ ಮಾಡಿಸ್ತೀನಿ ಅಂತಂದ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಯಾಕಪ್ಪ ಅಂತಂದ್ರೆ ನಮ್ಮ ತಾಯಿಯವ್ರ ಜೋಡಿನೂ ಅವ್ರು ಕೆಲಸ ಮಾಡಿದಾರ. ನಮ್ಮನ್ನೆಲ್ಲ ಹೇಳ್ಬೇಕಂದ್ರೆ ಒಂದೇ ಮಾತಾಗಿ ಹೇಳ್ಬೇಕು, ನಮ್ಮನ್ನೆಲ್ಲ ಎತ್ತಾಡ್ಸಿದಾರ. ಅಷ್ಟ ಅನುಭವಸ್ಥರ ಕಲಾವಿದ್ರು ಅವರು. ಇದು ಸತ್ಯ ಫ್ಯಾಕ್ಟ್ ಆಗಿ ಹೇಳ್ಬೇಕಂದ್ರೆ, ನಾನು ಅವ್ರ ಕೈಗೆ ಎತ್ತಿ ಆಡಿಸಿದ ಕೂಸು, ನಾನು ಅವ್ರ ಕೈ ಬೆಳೆದ ಕೂಸು. ಇವತ್ತು ನಮ್ಮ ಜೊತೆಗೆ ಅದಾರ ರವಿ ಕೋರಿ ಅವ್ರ ಅಂತ ಅಂದ್ಬಿಟ್ಟು ಹಲವಾರು ಟಿವಿ ಚಾನಲ್ ಅಲ್ಲಿ ನೋಡಿರ್ಬೇಕು ನೀವು. ಜೂನಿಯರ್ ವಿಷ್ಣುವರ್ಧನ್ ಅಂತಂದ್ರೆ ಇವ್ರದೇ ಹೆಸರು ಫೇಮಸ್. ನಾವು ನೋಡಿದ ತಕ್ಕಂತಂದ್ರೆ ನಾವು ಅವ್ರ ಕೈಯಲ್ಲಿ ಬೆಳೆದಿರ್ತಕ್ಕಂಥ ಅವರು ನಮ್ಮ ಕಣ್ಣಿಗೆ ಬಹಳ ಫೇಮಸ್. ತುಂಬಾ ಅನುಭವಸ್ಥ ಕಲಾವಿದ್ರು. ಅವ್ರದೆಲ್ಲ ಅನುಭವ ಹೆಂಗೈತಿ ಅಂತೆಲ್ಲ ನಿಮ್ಮ ಹತ್ರ ಹಂಚ್ಕೊಳಕ್ ಇಷ್ಟಪಡ್ತೀವಿ. ಬರ್ರಿ ಅವ್ರಿಗೆ ಮಾತಾಡ್ಸೋಣ. ನಾವೆಷ್ಟು ದೇವ್ರ ಪೂಜೆ ಮಾಡ್ತೇವೆ, ಎಷ್ಟು ಆರಾಧನೆ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ. ಅದು ನಾನು ಕಂಡಂತ ಶ್ರೇಷ್ಠ ರಾಯರ ಭಕ್ತರಂದ್ರೆ ಅದು ನಮ್ಮ ರವಿ ಕೋರಿದಾದವರು. ಅವ್ರನ್ನ ಮಾತಾಡ್ಸೋಣ ಬರ್ರಿ. ನಮಸ್ಕಾರ ರೀ ರವಿ ಕೋರಿ ಅಂಕಲ್. ನಿಮ್ಗ ಮೊದ್ಲಿಂದ ನಾ ಅಂಕಲ್ ಅಂತಾನೆ ಹೇಳ್ಕೊಂಡ್ ಬರ್ತೀನಿ. ಹೆಂಗಿದ್ದೀರಿ? ಆರಾಮಿದ್ದೀರಿ? ಫೈನ್ ಮಾನವಿ, ಚೆನ್ನಾಗಿದ್ದೀವಿ. ಬಹಳ ಖುಷಿ ಆಗುತ್ತೆ. ಮತ್ತೆಲ್ಲ ಹೆಂಗ್ ನಡೆಯಕತ್ತೈತ್ರಿ ನಿಮ್ದು? ಕಾರ್ಯಕ್ರಮ ನಡೀತಾನೆ ಇದೆ, ಬಹಳ ಚೆನ್ನಾಗಿದೆ. ಇವತ್ತು ಮಹಾರಾಷ್ಟ್ರ ಮಾನಸಕ್ಕೆ ಹೋಗ್ತಾ ಇದೀವಿ. ಮಹಾರಾಷ್ಟ್ರದಲ್ಲಿ ಅಕ್ಕಲಕೋಟೆ ತಾಲೂಕದ ಜೇವೂರದಲ್ಲಿ ಒಂದು ವಿಶೇಷ ಯಾತ್ರಾ ಮಹೋತ್ಸವವಾಗಿ ಇದ್ದೀವಿ. ಅದ್ರ ಜೊತೆಗೆ ನಿಮ್ಮ ಯಜಮಾನರು ಸಂಜು ಬಸಯ್ಯ ಅವರು, ನೀವು ನಮ್ಮನ್ನ ಬುಕ್ ಮಾಡಿದ್ದೀರಾ. ನಮ್ಗೊಂದು ಖುಷಿ, ನಮ್ಮ ಸಂಜು ಈ ಮಟ್ಟಕ್ಕೆ ಬೆಳೆದ್ರು. ಅದ್ರ ಜೊತೆಗೆ ಪಲ್ವಿ, ಅದೇ ನೀವು ಹೇಳಿದಾಗೆ ಎತ್ತಾಡ್ಸಿದ್ದು ಎಷ್ಟೋ ಕಾರ್ಯಕ್ರಮ. ನಿಮ್ಮ ತಾಯಿಯವರಂತರೂ ದೊಡ್ಡ ಕಲಾವಿದೆ, ಮಹಾನ್ ಕಲಾವಿದೆ. ಜ್ಯೋತಿ ಬಳ್ಳಾರಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಅಂತ ಮಹಾನ್ ಕಲಾವಿದೆ ಮಗಳು. ಇವತ್ತು ನಿಮ್ಗೂ ಸೊಕ್ಕು ಸೊಡಗು ಯಾವುದೂ ಇಲ್ಲ, ಅದೇ ಖುಷಿ ಆಗುತ್ತೆ. ಬಹಳ ಸಂತೋಷ. ನಿಮ್ಮ ಎಲ್ಲ ನಿಮ್ಮ ಫ್ಯಾಮಿಲಿಗೆ ಹಾಗೂ ನಮ್ಮ ಸಂಜೀವ್ ಬಸಯ್ಯವರ ಫ್ಯಾಮಿಲಿಗೆ ಎಲ್ಲರಿಗೂ. ಸಂಜೀವಣ್ಣ ಇಷ್ಟೊಂದು ಸಿನಿಮಾ ಮಾಡಿದ್ರು ಕೂಡ ಯಾವುದೋ ಒಂದು ಗರ್ವಿಲ್ಲ, ಸೆಡವಿಲ್ಲ. ಬಹಳ ಖುಷಿ ಆಗುತ್ತೆ. ಇಬ್ರು ಜೋಡಿ ಚೆನ್ನಾಗಿರ್ಲಿ, ನೂರಾರು ಚೆನ್ನಾಗಿರ್ಲಿ. ನಮ್ದು ಓಕೆ. ನೀವು ಇಲ್ಲಿವರೆಗೆ ಸಾಕಷ್ಟು ವೇದಿಕೆಗಳು ಕಂಡಿದ್ದೀರಿ, ನಮಕ್ಕಿಂತ ಹೆಚ್ಚು ವೇದಿಕೆಗಳು ಕಂಡಿದ್ದೀರಿ. ನಮಕ್ಕಿಂತ ಸೀನಿಯರ್ ಕಲಾವಿದ್ರು, ಹಿರಿಯ ಕಲಾವಿದ್ರು ಅಂತ ನಾವು ನಿಮಗೆ ಬಿರುದು ಕೊಟ್ಟಿವಿ. ಫಸ್ಟಿಗೆ ನೀವು ಡ್ಯಾನ್ಸರು, ಮಿಮಿಕ್ರಿ, ನೀವು ಸಕಲ ಕಲಾ ವಲ್ಲಭರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಕಂಡಂತ ನಿಮಗೆ ಜೂನಿಯರ್ ಆರ್ಟಿಸ್ಟ್ ಆಗಬೇಕು ಅಂತ ಎಲ್ಲಿಂದ ಒಳಿತು ಅಂತ? ಜನಗಳು, ಅಭಿಮಾನಿಗಳು ನಮ್ಮನ್ನ ಹೇಳ್ತಿದ್ರು. ನಾನು ಒಂದು ಕಾರ್ಯಕ್ರಮದಲ್ಲಿ, ನಾನು ಆವಾಗಲೇ ಟಿವಿ ಇದರಲ್ಲಿ ಬದುಕು ಚಟಕ ಬಂಡಿ ಕಾರ್ಯಕ್ರಮದಲ್ಲಿ ಕೂಡ ಮಾಳವಿಕಾ ಮೇಡಮ್ ಅವ್ರು ಹೇಳಿದ್ ಸರ್. ಅವರು ಹೇಳಿದ್ರು, ನೀವು ಹೆಂಗೆ ವಿಷ್ಣು ಮಾಡಿದ್ರೆ ಹಾಗಾಗಿ ಸ್ಫೂರ್ತಿ. ಅದಕ್ಕೆ ಕಾರಣ ಜನ. ನಾನು ಅಲ್ಟ್ರಾಟೆಕ್ ಒಂದು ಸಿಮೆಂಟ್ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಹೋದಾಗ ಜನ ಒಬ್ರು ಚಳ್ಳಿಕೆರೆಯಲ್ಲಿ ದಾವಣಗೆರೆ ಹತ್ರ ಕಾರ್ಯಕ್ರಮ ಹಾಡು ಹೇಳಿರ್ತಿದ್ದೆ. ವಿಷ್ಣು ಸರ್ ಅದು ಕ್ಯಾಪ್ ಕಟ್ಕೊಂಡು ಅವ್ರು ಹೇಳಿದ್ರು, ಸರ್ ನಿಮ್ಮ ವಿಷ್ಣು ತರ ಇದೆ, ನಿಮ್ಮ ಮೂಗು, ನಿಮ್ಮ ಕಣ್ಣು, ಬನ್ನಿ ನಿಮ್ಮ ಫೋಟೋ ಪ್ರಿಂಟ್ ಹಾಕಿ ತೋರಿಸಿ ಅಂತೇಳಿ ಫೋಟೋ ಪ್ರಿಂಟ್ ಹಾಕಿ ತೋರಿಸಿದ್ರು. ನನಗೆ ಅನಿಸ್ತು, ಇದು ನಾನು
ಇದು ನಾವು ವಿಷ್ಣುವರ್ಧನ್ ಸರ್ ತರ ಇದೀನ ನಾನು ಮಾಡ್ಬೋದಾ ಅಂತ ಒಂದು ಸ್ಪಿರಿಟ್ ಬಂತು ಸರ್, ಅವ್ರ ಕಂಟಿನ್ಯೂ ಮಾಡಿದೆ. ಬಹಳ ಅದ್ಭುತ. ಒನ್ಸ್ ಅಪಾನ್ ಎ ಟೈಮ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಅಂದ್ರೆ ಹೆಂಗೆ ನಾವು ಮಂಗಳೂರು ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತೀವಲ್ಲ, ಹಂಗೆ ಉತ್ತರ ಕರ್ನಾಟಕದೊಳಗಡೆ ಸ್ಪೆಷಲಿ ಜೂನಿಯರ್ ವಿಷ್ಣುವರ್ಧನ್ ಅಂತ ಯಾರಾದ್ರೂ ಹೆಸರು ತೆಗೆದ್ರೆ ಅದು ಫಸ್ಟ್ ಹೆಸರು ಬರೋದೇ ರವಿ ಕೋರಿ ಅವ್ರ ಹೆಸರು. ಬಹಳ ಅದ್ಭುತವಾಗಿ ಹೆಸರು ಮಾಡಿದ್ದೀರಿ. ನಿಮ್ಮ ಒಂದು ಸೇವೆಯಲ್ಲಿ ಸುಮಾರು ಜನ ಕಲಾವಿದರು ಬೆಳೀತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಸದಾಕಾಲ ಕಲಾವಿದರ ಮೇಲೆ ಹೀಗೆ ಇಲ್ಲ ಅಂತ ಕೇಳ್ಕೊಳ್ತಾ, ನೀವು ಈಗ ಮುಂದೆ ಬರುವಂತ ಕಲಾವಿದರಿಗೆ ಏನು ಸೂಚನೆ ಕೊಡಕ್ಕೆ ಇಷ್ಟಪಡ್ತೀರಿ? ಇದು ಮಾತ್ರ ಕರೆಕ್ಟ್ ಆಗಿ ಕೇಳಿದ್ರಿ. ಇದು ನನ್ನ ಹೃದಯದ ಮಾತು. ನಾನು ಸ್ಟೇಜ್ ಮೇಲೆ ಹೇಳ್ಬೇಕಂತಿರ್ತೀನಿ, ಆಗಲ್ಲ. ಬಟ್ ಇವತ್ತು ಕರೆಕ್ಟ್ ಆಗಿ ಕೇಳಿದ್ರಿ. ದಯವಿಟ್ಟು ರಿಕ್ವೆಸ್ಟ್ ಎಲ್ಲ ಕಲಾವಿದರಿಗೆ, ಸ್ಪೆಷಲ್ ನಯ, ವಿನಯ, ಪ್ರೀತಿ, ವಿಶ್ವಾಸ, ಅಭಿಮಾನಿಗಳು ನಮ್ಮ ಪ್ರಾಣ ಅಂತ ವಿಷ್ಣು ಸರ್ ಹೇಳಿದ್ರು. ಅಭಿಮಾನಿಗಳ ದೇವರು ಅಂತ ರಾಜ್ಕುಮಾರ್ ಹೇಳಿದ್ರು. ಇದು ನಾನು ನಾಟಕವಾಗಿ ಮಾತಾಡ್ತಿಲ್ಲ, ಸತ್ಯವಾಗ್ಲೂ ಅವ್ರ ದೇವರುಗಳೇ. ಅವ್ರು ಹೇಳಿದ್ದು ಏನು ಹಿರಿ ಕಲಾವಿದರು ಮಾಡಿದ್ದಾರೆ, ಕರೆಕ್ಟಾಗಿ ಮಾಡಿದ್ದಾರೆ. ಸಿನಿಮಾ ನಟ ರಾಜ್ಕುಮಾರ್, ವಿಷ್ಣು ಸರ್, ನಮ್ಮ ರವಿಚಂದ್ ಸರ್, ಅಂಬರೀಷ್ ಅವರು, ಶಿವಣ್ಣ ಅವರು, ರಮೇಶ್ ಅವರು, ಜಕೇಶ್ ಅಣ್ಣ ಅವರು, ಎಲ್ಲ ದೊಡ್ಡ ದೊಡ್ಡ ಹಿರಿಯ ನಟರಿದ್ದಾರೆ. ಅವ್ರನ್ನೆಲ್ಲ ನಾವು ಅವ್ರ ಪಾಲನೆಯಲ್ಲಿ, ಅವ್ರ ದಾರಿಯಲ್ಲಿ ಹೋಗೋಣ. ಅದ್ರ ಜೊತೆಗೆ ನಾ ಹೇಳೋದು ಇಷ್ಟೇ, ಇನ್ನು ಏನು ಹೇಳಕ್ ಹೊರಟಿದೆ ಅಂದರೆ, ದಯವಿಟ್ಟು ಕಲಾವಿದರು ಯಾರಿಗೂ ಕೈ ಕೊಡಬೇಡಿ. ಏನೋ ಸಂದರ್ಭ ಇತ್ತು, ಏನೋ ಮಾಡಿ ಕರೆಕ್ಟಾಗಿ ಇದು ಮಾಡಿ ಅದನ್ನೇ ಅವ್ರನ್ನ ಜನ ಮ್ಯಾನೇಜ್ ಮಾಡ್ತಾರೆ. ಆದಷ್ಟು ರೈಟ್ ಟೈಮ್ ಹೋಗೋದು, ಕೊಟ್ಟು ಮಾತಂದು ನಡ್ಕೊಂಡ್ರೆ ಆರ್ಗನೈಸರ್ ಅವ್ರು ಖುಷಿ ಪಡ್ತಾನೆ. ಯಪ್ಪ ನಮ್ಗೆ ಹೇಳೋದು ಬಂದ್ರಪ್ಪ, ಇವತ್ತು ಕೋಟಿ ಕೊಡ್ಲಿ, ಅಲ್ಲಿ ಹೋಗಬೇಕು, ಕಾರ್ಯಕ್ರಮ ನೀಡಬೇಕು, ಜನ ಸಂತೋಷ ಪಡಬೇಕು. ಇವತ್ತು ಯಾವುದೇ ಆರ್ಕೆಸ್ಟ್ರಾ ಹೋದ್ರು ಅದು ನಂದಂತ ನಾವು ದುಡಿಬೇಕು. ಒಬ್ಬ ಆರ್ಗನೈಸರ್ ಭಾಳ ಖುಷಿ ಪಡ್ತಾನೆ. ಏನಪ್ಪ ನಾವು ಎಲ್ಲೇ ಹೋಗ್ಲಿ ಸರ್, ಅದು ಇವತ್ತು ಸಂಜೀವ್ ಬಸ್ ಹೋಗ್ರು ಅದು ನಂದಂತ ಹೇಳ್ತೇವೆ. ಇದು ನನ್ನ ಕಾರ್ಯಕ್ರಮ ಸಂಜೋಣ ಸರ್, ಈಗ ನೀವು ಬಂದಾಯ್ತು, ನಿಮ್ಗೆ ಕರೆಸಾಯ್ತು, ಇವತ್ತೇನು ನನ್ನ ಕಾರ್ಯಕ್ರಮ ನಾನು ವೇದಿಕೆಯಲ್ಲಿ ಏನು ಮಾಡಬೇಕು ಮಾಡ್ಬಿಡ್ತೀನಿ. ನಾವು ನೀಟಾಗಿ ಮಾಡಿದ್ರೆ 4 ಜನ ಮೆಸ್ತಾರೆ, ಆರ್ಗನೈಸರ್ ಒಳಗೆ ಖುಷಿ ಪಡ್ತಾನೆ. ನನ್ನ ನಿಜವಾಗ ನಾನು ಎತ್ತಿಡದಪ್ಪ, ಇವನು ಖಂಡಿತ ಕಂಟಿನ್ಯೂ ಬಿಡಲ್ಲ. ನಾವು ಹೀಗೆ ಕಲಾವಿದರು ಕಂಟಿನ್ಯೂ ಆಗ್ತೀರಿ. ದಯವಿಟ್ಟು ಎಲ್ಲೇ ಹೋದ್ರು ಅದು ನಂದಂತ ದುಡೀರಿ, ಖಂಡಿತ ನಿಮ್ಗೆ ಅನ್ನ ಕೊಟ್ಟೆ ಇದು ನನ್ನ ಅನುಭವದ ಮಾತು. ಎಲ್ಲರೂ ಇದೇ ಥರ ಬಾಳಿ ಚೆನ್ನಾಗಿರಿ. ದಯವಿಟ್ಟು ಯಾರು ಕೈ ಕೊಡಬೇಡಿ. ಹಂಗೇನು ಸಂದರ್ಭ ಅಂದರೆ ಹೇಳಿ, ಅದನ್ನ ಯಾರಾದರೂ ಮ್ಯಾನೇಜ್ ಮಾಡ್ತಾರೆ. ಇದೊಂದು ರಿಕ್ವೆಸ್ಟ್ ಕಲಾವಿದರು. ಮತ್ ನಿಮ್ದು ಹಿಂದಿನ ಕಷ್ಟಗಳ ದಿನಗಳೆಲ್ಲ ಹೆಂಗಿತ್ತು ಒಂದ್ ಸ್ವಲ್ಪ ಹಂಚ್ಕೋಬೋದಲ್ರಿ ನಮ್ ಜೊತೆ? ಅದ್ರಲ್ಲಿ ಒಂಚೂರು ಕಷ್ಟ ಅಂದ್ರೆ ಎಲ್ರಿಗೂ ಇದ್ದೇ ಇರತ್ರಿ. ಅದ್ರಾಗ ನಿಮ್ ಮೆಮೊರೇಬಲ್ ಆಗಿರೋದಂದು ನಿಮ್ಗೆ ಇನ್ನೂ ಸಾಧನೆ ಮಾಡ್ಬೇಕಂತ ದಾರಿಗೆ ತಗೊಂಡ್ ಹೋಗ್ತಿರುತ್ತೋ, ಆ ದಾರಿ ಯಾವ್ದು? ಅದು ಹಿನ್ನೆಲೆ ಯಾವ್ದೋ ಒಂದ್ ಇನ್ಸಿಡೆಂಟ್. ಕರೆಕ್ಟ್. ಅದು ಈಗ ಕೆಲವೊಂದ್ ಕಡೆ ಕಾರ್ಯಕ್ರಮ ಹೋದಾಗ ಕೆಲವೊಂದು ಆರ್ಗನೈಸರ್ ನಮಗೆ ಪೇಮೆಂಟ್ ಕೊಡ್ಲಿಲ್ಲ, ಏನೋ ಕಾರಣ ಹತ್ರ ಕೊಡ್ಲ, ನಾವು ಬೇಜಾರಾಗೋದು. ಏನಪ್ಪ ಹಿಂಗೆ ಮಾಡ್ತಾರಪ್ಪ. ನಾವು ನಾಳೆ ಎಲ್ಲ ಇವತ್ತು ಯಾವುದೇ ಕಾರ್ಯಕ್ರಮ ಹೋದ್ರು ನಾನು ಪೇಮೆಂಟ್ ನನ್ನ ಕಿಸಲ್ಲಿ ತಂದಿರ್ತೀನಿ, ಟಕ ಅಂತ ಕೊಟ್ಬಿಡ್ತೀನಿ. ಅದೊಂದು ನನಗೆ ಅನಿಸ್ತಿತ್ತು, ಏನಪ್ಪ ಹಿಂಗೆ ಮಾಡ್ತಾರೆ ಆರ್ಗನೈಸರ್ಗಳು ಎಲ್ಲ ರಾತ್ರಿ ಪ್ರೋಗ್ರಾಮ್ ಮಾಡಿಸ್ತಾರೆ, ಹೋಗುವಾಗ ಕಡಿಮೆ ಕೊಟ್ಟನೆ ಅಥವಾ ಪೇಮೆಂಟ್ ನಾಳೆ ಕೊಡ್ತೀನಿ ಅನ್ನೋದು, ಸತಾಯಿಸೋದು, ಇವೆಲ್ಲ ನೋವುಗಳು ಭಾಳ ನೊಂದಿದ್ದೀವಿ. ಬಸ್ ಪೇರ್ ಇಲ್ಲೂ ಕಷ್ಟಪಟ್ಟಿವಿ. ಯಾಕೆ ಮಾಡ್ತಾರಪ್ಪ? ಇವತ್ತು ಯಾರೇ ಕಲಾವಿದರು ನಾವೆಲ್ಲಿ ಕರದಲ್ಲಿ ಬಂದರೆ, ನಮ್ಮ ಅಂಡರ್ದಲ್ಲಿ ಎಲ್ಲಿ ಯಾರೇ ಪ್ರೋಗ್ರಾಮ್ ಬಂದರು ಫಸ್ಟ್ ಅವ್ರು ಕೊಡಲ್ಲ ಅಂದ್ರೆ ನಾವು ತೊಗೊಂಡು ಹೋಗಪ್ಪ, ಆಮೇಲೆ ಇಸ್ಕೋತೀನಿ ಅಂತೀನಿ. ಯಾಕಂದರೆ ಆ ತೊಂದರೆ ಯಾರಿಗೂ ಆಗಬಾರ್ದು, ಯಾರು ಮಾಡಬಾರ್ದು. ಇದು ಒಂದು ನೋವು ಸಂಗತಿ. ಅದ್ರ ಜೊತೆಗೆ ನಾವು ಬೆಳಿಬೇಕಂತ ಕಾರಣ ಇವೆಲ್ಲ ರಾಜ್ಕುಮಾರ್ ಸರ್ ಆಗಲಿ, ವಿಷ್ಣು ಸರ್ ಆಗಲಿ, ನಮ್ಮ ಸ್ಪಿರಿಟು. ಅದ್ರ ಜೊತೆಗೆ ಇಂಥ ಒಬ್ಬರು ಹಾಸ್ಯ ಕಲಾವಿದರು ನಾವು ಇನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ದೀವಿ. ಅದು ಸಂಜೀವ್ ಬಸ್ ಅವರಲ್ಲಿ, ನಮ್ಮ ಪ್ರವೀಣ್ ಗಸ್ತಿ ಅವರಲ್ಲಿ, ವಿಶೇಷವಾಗಿ ಸಂಜೀವಣ್ಣ ಅವರಲ್ಲಿ ಅಂತೂ ನಮ್ಮ ಸಿನಿಮಾ ನಟ ನಿರ್ಮಾಪಕ ನಿರ್ದೇಶಕರು ಹೇಳಿದ್ರು, ದ್ವಾರಕೇಶ್ ಸರ್, ನಾನು ದಕ್ಷಿಣ ಕರ್ನಾಟಕದ ಕುಳ್ಳಾದರೆ ನೀನು ಉತ್ತರ ಕರ್ನಾಟಕದ ಕುಳ್ಳ, ನೀನು ಖಂಡಿತ ಬೆಳಿತೀಯಪ್ಪ ಅಂತ ಆಶೀರ್ವಾದ ಮಾಡಿದ್ರು. ಅವಾಗ ನಾವು ಟಿವಿಯಲ್ಲಿ ನೋಡಿ ನಾವೇ ಚಪ್ಪಾಳೆ ತಟ್ಟಿದ್ವಿ, ಸೀಳೆ ಹಾಕಿದ್ವಿ. ಯಾಕೆ ಹೇಳಿ? ಆ ವ್ಯಕ್ತಿ ಸಂಜೀವಣ್ಣಲ್ಲಿ ಇರುವಂಥ ನಯ, ವಿನಯ, ಭಕ್ತಿ, ಅವನ ನೋವು ಮರ್ತಿಲ್ಲ, ಅವನ ಹಿನ್ನೆಲೆ ಮರ್ತಿಲ್ಲ. ರಿಯಲಿ ಖುಷಿ ಆಗುತ್ತೆ. ಇವತ್ತು ಒಮ್ಮೆ ನನಗೆ ಬಾಯಿಗೆ ಅವ್ರಿಗೆ ನಾನು ಸರ್ ಅಂತೀನಿ, ಒಮ್ಮೆ ಗುರುಗಳೇ ಅಂತೀನಿ. ಅಂದ್ರೆ ಏನು ಹೊಗಳಪ್ಪ ಈ ಮನುಷ್ಯ ಬೆಳೆದ್ನಲ್ಲ ಅನ್ನೋ ಸಂತೋಷ ನನಗಿದೆ. ಬಹಳ ಸಂತೋಷ ಇದೆ ನಾನು ಹೇಳಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತು ಫಸ್ಟ್ ಒಂದು ಲಾಗ್ ಜೊತೆಗೆ ಒಂದಿಷ್ಟು ಸಾಧಕರ ಜೊತೆ ಮಾತುಕತೆಗಳ ಜೊತೆಗೆ ತಾವೆಲ್ಲರೂ ಹಂಚಿಕೊಂಡಿದ್ದೀರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು. ಆಗಮಿಸಿ ನಮ್ಮ ಜೊತೆಗೆ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದೀರಿ. ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಸದಾಕಾಲ ಎಲ್ಲ ಕಲಾವಿದರ ಮೇಲೆ ಇರಲಿ, ರಾಯರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ಕೊಳ್ತಾ ನಮ್ಮ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀವಿ. ಸ್ಪೆಷಲಿ ರಾಯರ ಅನುಗ್ರಹ ಮಾತ್ರ ಮಾಡಿದೆ. ಅವ್ರ ದಯೆಯಿಂದ ನಾವು ಬೆಳೆದಿದ್ದೀವಿ, ಇವತ್ತು ಬೆಳೀತಾ ಇದ್ವಿ. ಅವ್ರ ಕರುಣೆ ಹೆಂಗಂದ್ರೆ, ಮೊನ್ನೆ ಒಂದು ಯಾವುದೋ ಪ್ರೋಗ್ರಾಮ್ ಹೋಗಿದ್ದೀನಿ ನಾನು ನಿಜವಾದ ಒಂದು ಎಕ್ಸ್ಪೆಕ್ಟ್ ಇದೆ, ಹಾಕೊಂಡು ಹೋಗ್ತೀನಿ. ಅದು ಅವತ್ತು ಬೈ ಮಿಸ್ಟೇಕ್ ಮಿಸ್ ಆಗಿದೆ.
ಮಾಡ್ಲಪ್ಪ ರಾಯರಿ, ಇದು ನೀವಂತರೂ ಅದಿರತ್ತ ನನ್ನ ಜೀವನ ನಂಬಿನಿ. ಇವತ್ತು ಯಾವುದೋ ಒಂದು ಕನ್ನಡಕ ಸಿಕ್ಕಿದೆ ಅದು ಹಾಕೊಂಡು ನಾನು ಮಾಡ್ತೀನಿ ಅಂದ್ರೆ ಅದು ಖರೆ ರಾಯರೇ ಬಂದು ಕೂತಿದ್ರು ಗೊತ್ತಿಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಬಂತು. ಆ ಕನ್ನಡಗಳಿಗೆ ಭರವಸೆ ನನಗಿಲ್ಲ, ಆದ್ರೆ ಜನ ಮಾತ್ರ ಏನ್ ಸಾರ್ ಮೆಮೊರೇಬಲ್, ನಿಮ್ಮ ಅಭಿನಯ, ನಿಮ್ಮ ಡೈಲಾಗ್, ವಾ ಖುಷಿ ಆಯ್ತು. ನನ್ಗನ್ನಿಸ್ತು ನಿಜವಾದ ಅನ್ಸ್ಪೆಕ್ಟ್ ಹಾಕಿದ್ರೆ ಇವತ್ತು ಜನ ಏನ್ ಖುಷಿ ಪಡ್ತಿದ್ರಪ್ಪ ಅಂದ್ರೆ ಅರ್ಥ ಇಷ್ಟೇ, ರಾಯರ್ ಇದಾರೆ ಅಂದ್ರೆ ಇದಾರೆ ಸರ್. ಯಾರಿಗೂ ಇದು ಇಲ್ಲ ಅನ್ನೋ ಮಾತೇ ಇಲ್ಲ. ನಾನು ಅವ್ರ ದಯದ ಮನೆ ಕಟ್ಟಿದ್ದೀನಿ, ಕಾರ್ ತಗೊಂಡಿದ್ದೀನಿ, ಚೆನ್ನಾಗಿದ್ದೀನಿ. ಕಾರಣ ಮಂತ್ರಾಲಯ ರಾಯರ ಆಶೀರ್ವಾದ, ಅವರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಬೇಡ್ಕೊಳ್ತೀನಿ. ಯಾವತ್ತೂ ಆಸ್ತಿಕರಾಗಲಿ ನಾಸ್ತಿಕರಾಗಬೇಡಿ. ದೇವ್ರಿದಾನ ನಂಬಿಕೆ ಇದ್ರೆ ಖಂಡಿತ ನೀವು ಮುಂದೆ ಹೋಗ್ತೀರಾ. ಇದು ಜಗ್ಗೇಶ್ ಅಣ್ಣವರು ಯಾವತ್ತೂ ಹೇಳ್ತಾ ಇರ್ತಾರೆ, ಇದು ಸತ್ಯ. ಇದು ರಾಯರು ಇದ್ದಾರೆ ಅಂದ್ರೆ ಇದ್ದಾರೆ. ದಯವಿಟ್ಟು ಗುರು ಹಿರಿಯರು ದೇವರಲ್ಲಿ ಭಕ್ತಿ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ರಿ ಎಷ್ಟು ಕಷ್ಟಗಳು ಇರ್ತಾವ, ಎಷ್ಟು ಅನುಭವಗಳು ಇರ್ತಾವ. ಈಗ ಒಂದು ಕಲಾರಂಗಕ್ಕೆ ಹಂಗೆ ಬರ್ತೀವಿ ಅಂದ್ರೆ ಸಾಧ್ಯವಿಲ್ಲ ಮಾತು. ಮುಂಚೆ ನಮ್ಮ ಹಿಂದಿನ ಕಾಲದಾಗ ಎಲ್ಲ ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ನಾವು ಮುಂದೆ ಸುಖ ಪಡ್ತೀವಿ ಅನ್ನೋಕ್ಕೆ ಉದಾಹರಣೆ ಇವರೇ. ಇವತ್ತು ಬಿಜಾಪುರದಿಂದ ನಾವು ಶ್ರೀ ರೇಣುಕಾ ಟ್ರಾವೆಲ್ಸ್ ವೀರೇಶನ್ ಅವರ ಕಡೆಯಿಂದ ನಮ್ಮ ಗಜಾನನ್ ಅವರು ತಮ್ಮ ಕಾರನ್ನು ತೆಗೆದುಕೊಂಡು ಇಲ್ಲದಾರಿ ನಮ್ಮನ್ನ ಸೇಫ್ಟಿಯಾಗಿ ಹೋಗಿ ರೀಚ್ ಮಾಡುವಂತ ವ್ಯಕ್ತಿ ಇವರು. ಅಣ್ಣ ಧನ್ಯವಾದಗಳು. ಹುಷಾರಾಗೂ ಹೋಗ್ರಿ, ಫಾಸ್ಟ್ ಆಗು ಹೋಗ್ರಿ. ಇನ್ನಲ್ಲೆಲ್ಲ ಆಡಿಯನ್ಸಿಗೆ ಮಾತಾಡ್ಬೇಕಾದ್ರೆಲ್ಲ ನಿಮ್ಗೆ ತೋರಿಸ್ತೀನಿ, ಬರ್ರಿ. ನೋಡ್ರಿ ಫೈನಲ್ ನಾವು ರೆಡಿ ಆಗ್ಬಿಟ್ವಿ, ಬಂದು ಮುಟ್ಬಿಟ್ವಿ. ಕತ್ಲಾಗಿ ಸಂಬಂಧ ನಿಮ್ಗೆ ಅದನ್ನ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ. ಊಟ ನಾವು ಎಷ್ಟು ಬೆಳಗ್ಗೆ 10 ಗಂಟೆಗೆ ಬಿಟ್ಟಿದ್ವಿ, ಇಲ್ಲಿ ಬಂದು ಮುಟ್ಟಿದ್ದು 6 ಗಂಟೆ. ಅಂದ್ರೆ ನಾವು 10 ಅವರ್ ಜರ್ನಿ ಮಾಡೀವಿ. ಬೈಲಹೊಂಗಲ ಟು ಅಕ್ಕಲಕೋಟ ತಾಲೂಕಿನ ಜೇವೂರಿಗೆ ಬಂದೀವಿ. ಈಗ ಕಾರ್ಯಕ್ರಮ ಎಲ್ಲ ಹೆಂಗಾಗತ್ತೋ ನಾನು ಕ್ಲಿಪ್ ತೋರಿಸ್ಬಿಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನೋಡಿದ್ರಲ್ರಿ ನನ್ನ ಲಾಗ್ಸ್ ವಿಡಿಯೋಗಳೆಲ್ಲ. ಎಲ್ಲ ಲಾಗ್ಸ್ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಮುಂದೆ ಇನ್ನಷ್ಟು ವಿಡಿಯೋಗಳು ತೊಗೊಂಬರ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತವರೆಗೂ ಈ ವಿಡಿಯೋನ ನೋಡಿದವರಿಗೆ ಎಲ್ಲರಿಗೂ ಹೃದಯಪೂರ್ವಕ ತುಂಬ 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 ಧನ್ಯವಾದಗಳು. ಮತ್ತೆ ಸಿಗ್ತೀನಿ.